ಎಲ್ಲ ರೈತ ಬಾಂಧವರು ನಿನ್ನೆ ಬಲದಂಡೆ ಕಾಲುವೆ ಬಂದ್ ಮಾಡಲಿಕ್ಕೆ ಮತ್ತು ಅದನ್ನು ನೀರು ಬಿಡಬೇಕು ಹೋಗಿದ್ದರು. ನಾನು ಊರಲ್ಲಿರಲಿಲ್ಲ. ಫೋನಿನ ಮುಖಾಂತರ ಅವರಿಗೆ ನಾನು ನಾಳೆ ಬರೀ ನಿಮ್ಮ ಜೊತೆ ಮುಂದೆ ಕೂತು ಸಮಾಲೋಚನೆಯನ್ನು ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ರೀಜ್ನಲ್ ಕಮಿಷನರ್ಗೆ ಮಾತಾಡಿ ತಮಗೆ ಜಾನುವಾರುಗಳಿಗೆ ಕುಡಿಯುವ ನೀರಿಗೆ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿ ನಾನು ಅವ್ರಿಗೆ ಭರವಸೆ ಕೊಟ್ಟಿದ್ದೆ. ಆ ರೀತಿ ಇವತ್ತು ಬಂದಿದ್ದರು. ಆದರೆ ನಾವು ನಮ್ಮ ರೈತರ ಒಂದು ಕೂಗು 20 ತಾರೀಕು ನಂತರ ಆದರೆ ನಮ್ಮ ಎಲ್ಲ ಪೀಕೆಲ್ಲ ಒಣಗಿ ಹೋಗ್ಬಿಡ್ತಾವೆ. ಅದು ನಮಗೆ ಪ್ರಯೋಜನ ಆಗೋದಿಲ್ಲ. ನಮಗೆ ಕೂಡಲೇ ಬೇಕು, ಇಲ್ಲಾಂದರೆ ನಾವು ಹೋರಾಟ ಮಾಡ್ತೀವಿ ಅನ್ನೋಂಥ ಮಾತು ಹೇಳ್ತಾಯಿದ್ರು. ಅವರ ಒಂದು ಬೇಡಿಕೆಗೆ ಸ್ಪಂದಿಸಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅದನ್ನು ಕನ್ವಿನ್ಸ್ ಮಾಡಿದಾಗ ಮಾನ್ಯ ಜಿಲ್ಲಾಧಿಕಾರಿಗಳು ಆಯಿತು ಸರ್, ರೈತರಿಗೋಸ್ಕರ ಕುಡಿಯುವ ನೀರಿಂದ ಅಭಾವ ಕೂಡ ಇದೆ, ನಾವು ಅದನ್ನು 10 ದಿನದವರೆಗೂ ಅದನ್ನು ಮಿತವಾಗಿ ಬಳಸುವಂಥ ವ್ಯವಸ್ಥೆಯನ್ನು ಮಾಡಿರಿ ಅಂತ ಹೇಳಿ ನಮಗೊಂದು ಸೂಚನೆ ಕೊಟ್ಟು ಮಂಗಳವಾರ MRBC ನಮ್ಮ ಮಲಪ್ರಭಾ ಅಣೆಕಟ್ಟಿನ MRBC, NBC ಕಾಲುವೆ ಮತ್ತು ರೇಣುಕಾ ಲಿಫ್ಟ್ ಇರಿಗೇಷನ್ನು, ಯರಗಟ್ಟಿ ಲಿಫ್ಟ್ ಇರಿಗೇಷನು, MLBC ಇವೆಲ್ಲವನ್ನು ಕಾಲುವೆ ಮುಖಾಂತರ ನೀರು ಹರಿಸುವಂಥ ಕೆಲಸವನ್ನು ನಾವು ಕುಡಿಲಿಕ್ಕೆ ಅಂತ ಮಾಡ್ತೀವಿ ಅಂತ ಹೇಳಿ ಆಗಲೇ ಜಿಲ್ಲಾಧಿಕಾರಿಗಳು ಆರ್ಸಿ ಮೇಡಮ್ ಅವರು ಹೇಳಿದ್ದಾರೆ. ಇವತ್ತು ಸಾಕಷ್ಟು ಭಾಳಷ್ಟು ಸಂಕಷ್ಟದಲ್ಲಿದ್ದಂಥ ಪರಿಸ್ಥಿತಿಯಲ್ಲಿ ಇವತ್ತು ಭೂಮಿಯಲ್ಲಿ ಬೀಜವನ್ನು ಹೆಸರಾಗಿರ್ಬೋದು, ಉದ್ದ ಆಗಿರ್ಬೋದು, ಹತ್ತಿ ಕಾಳಾಗಿರ್ಬೋದು, ಅಥವಾ ಗೋವಿನ ಜೋಳ ಆಗಿರ್ಬೋದು, ಇನ್ನಿತರೆ ಪೀಕ್ಗಳನ್ನು ಬೀಜಗಳನ್ನು ಬಿತ್ತೋದ್ರ ಮುಖಾಂತರ ಮೇಲೆ ಅದಕ್ಕೆ ಗೊಬ್ಬರ ಹಾಕಿ ಖರ್ಚನ್ನು ಸಾಲವನ್ನು ಮಾಡಿ ಬಿತ್ತಿದಂಥ ಸಂದರ್ಭದಲ್ಲಿ ಭಾಳಷ್ಟು ನೀರಿಗೆ ಬಂದಂಥದ್ದು ಪೀಕು ನಾವು ಕಂಡಿದ್ವಿ. ಈ ಸಂದರ್ಭದಲ್ಲಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ರೀಜ್ನಲ್ ಕಮಿಷನರಿಗೆ ನಾನು ಮನವಿಯನ್ನು ಮಾಡಿದ್ದೇನೆ, ಒತ್ತಾಯವನ್ನು ಮಾಡಿದ್ದೇನೆ. ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ಈ ನರಗುಂದ ಶಾಖಾ ಕಾಲುವೆ ಆಗಿರ್ಬೋದು, ಅಥವಾ MRBC ಕಾಲುವೆ ಆಗಿರ್ಬೋದು, ಅಥವಾ ರೇಣುಕಾ ಲಿಫ್ಟ್ ಇರಿಗೇಷನ್ ಆಗಿರ್ಬೋದು, ಯರಗಟ್ಟಿ ಲಿಫ್ಟ್ ಇರಿಗೇಷನ್ ಆಗಿರ್ಬೋದು, MLBC ಆಗಿರ್ಬೋದು, ಇವೆಲ್ಲ ಕಾಲುವೆಗಳನ್ನು 1 TMC ನೀರನ್ನು 10 ದಿನಗಳ ಕಾಲ ಬಿಡುಗಡೆಗೊಳಿಸ್ಬೇಕಂತೇಳಿ ಅವರಲ್ಲಿ ಮನವಿಯನ್ನು ಮಾಡಿದ್ದೇನೆ, ಒತ್ತಾಯವನ್ನು ಮಾಡಿದ್ದೇನೆ. ನನ್ನ ಒಂದು ಮಾತಿಗೆ ಅವರು ಬೆಲೆಯನ್ನು ಕೊಟ್ಟು ಮಂಗಳವಾರ ದಿನ ಅವರು ಅದನ್ನು ಸ್ಪಂದನೆಯನ್ನು ಮಾಡಿ ಅದನ್ನು ನೀರು ಕೊಡ್ತೀವಿ ಅಂತ ಕೂಡ ಈಗಾಗಲೇ ಭರವಸೆಯನ್ನು ನನ್ನ ಕರೆ ಮುಖಾಂತರ ಹೇಳಿದ್ದಾರೆ. ಎಲ್ಲ ರೈತರಿಗೆ ಅನುಕೂಲ ಆಗ್ತೈತೆ ಅನ್ನುವಂಥ ಆತ್ಮವಿಶ್ವಾಸ ನನಗಿದೆ.